ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಇದು ಕೊನೆಯ ಚಾನ್ಸ್. ಇದು ಈ ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ. ಇದು ಸಿಎಂ ಕುಮಾರಸ್ವಾಮಿ ಹೈ ಅಲರ್ಟ್ ಆಗೋ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲಲು ಉಂಟು ಮಾಡತಕ್ಕಂಥ ಒಂದು ಬೆಳವಣಿಗೆ. ಮೈತ್ರಿ ಸರ್ಕಾರದ ನಾಯಕರೇ ಗಡಗಡ ಅನ್ನೋ ಸುದ್ದಿ. ಈ ಸುದ್ದಿಯನ್ನು ಕೇಳಿದ್ರೆ ಸರ್ಕಾರದಲ್ಲೂ ಮತ್ತು ರಾಜಕೀಯ ವಲಯದಲ್ಲೂ ಕೂಡ ಹೊಸ ಶಕೆ ಶುರುವಾಗಿದೆ. ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಕೊನೆ ಸರ್ಕಸ್ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಸೆಳೆಯೋಕೆ ಸ್ಕೆಚ್ ಹಾಕಲಾಗಿದೆ. ಇದು ಕೊನೆ ಆಪರೇಷನ್. ಕಳೆದ ಶನಿವಾರ ಮಹತ್ವದ ರಾಜಕೀಯ ಬೆಳವಣಿಗೆ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಸೊ ಈ ಒಂದು ಸೀಕ್ರೆಟ್ನ ಬೆಳವಣಿಗೆಗಳ ಬಗ್ಗೆ ಇವತ್ತು ನ್ಯೂಸ್ 18 ಕನ್ನಡ ಮುಂದೆ ಮಾಹಿತಿ ಬಿಚ್ಚಿಡ್ತಾರೆ. ಮತ್ತೆ ರಾಜಕಾರಣದ ಅಖಾಡ ಕೇಳಿದ್ರೆ ಜನಾರ್ದನ್ ರೆಡ್ಡಿ. ಸೊ ಜೈಲಿಂದ ಹೊರ ಬಂದಂತ ಜನಾರ್ದನ್ ರೆಡ್ಡಿ ಈಗ ಶುರು ಮಾಡಿದ್ರೆ ಹೊಸ ಆಪರೇಷನ್. BSY PA ಸಂತೋಷ್ ಮದುವೆಯಲ್ಲೇ ಇದು ಶುರು ಆಯ್ತಾ? ಮೈತ್ರಿ ಸರ್ಕಾರದ ಸಮಾಧಾನಿತ ಸಚಿವರ ಜೊತೆ ರೆಡ್ಡಿ ಸಭೆ ನಡೆಸಿದ್ರ. ಸೊ ಇದು ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ಟೆನ್ಷನ್ಗೆ ಮಾಡಿರ್ತಕ್ಕಂಥ ವಿದ್ಯಮಾನ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. BSY PA ಸಂತೋಷ್ ರಿಸೆಪ್ಷನ್ ಬಳಿಕ ರಹಸ್ಯ ಚರ್ಚೆ ಆಗಿರ್ತಕ್ಕಂಥದ್ದು ಈಗ ದೋಸ್ತಿ ಸರ್ಕಾರದಲ್ಲಿ ತಲೆ ಕೆಡಿಸಿರ್ತಕ್ಕಂಥ ಮಹತ್ವದ ವಿದ್ಯಮಾನ. ಸೊ ಯಾವ ಸಚಿವರ ಜೊತೆ ಜನಾರ್ದನ್ ರೆಡ್ಡಿ BSY ಮಾತನಾಡಿದ್ರು? ದೋಸ್ತಿ ಸರ್ಕಾರಕ್ಕೆ ಮತ್ತೆ ಕಂಟಕ ಎದುರಾಗುತ್ತಾ? ವಿಧಾನಸಭೆಯ ಅಧಿವೇಶನ ಏನಿದೆ, ಚಳಿಗಾಲದ ಅಧಿವೇಶನ, ಅದಕ್ಕೂ ಮುನ್ನವೇ ಹೊಸ ಆಪರೇಷನ್ಗೆ ನಾಯಕರು ರೆಡಿ ಆಗಿದ್ದಾರಾ? ಈ ರಾಷ್ಟ್ರ ಸಭೆಯ ಮಾಹಿತಿಯ ಪ್ರಕಾರ ಮತ್ತೊಂದು ಸುತ್ತಿನ ಆಪರೇಷನ್, ಇದು ಕೊನೆಯ ಆಪರೇಷನ್. ಯಾವ ಸಚಿವರ ಜೊತೆ ಈ ರೀತಿಯ ಆಪರೇಷನ್ಗೆ ಸ್ಕೆಚ್ ಆಗಿದೆ, ಯಾರ್ಯಾರ ಜೊತೆಗೆ BSY ಮಾತಾಡಿದ್ರು ಅನ್ನುವಂಥದ್ದು ಈಗ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಆ ಸೀಕ್ರೆಟ್ ಮೀಟಿಂಗ್ನ ಮಾಹಿತಿಗಳೇನು? ಇನ್ನೊಂದು ಸುತ್ತಿನ ಬೆಳವಣಿಗೆ ಕಾರಣ ಆಗಿರ್ತಕ್ಕಂಥ ಆ ಮೀಟಿಂಗ್ ಈಗ ನಿಮ್ಮ ಮುಂದೆ. ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ನಾಯಕರು ಗಾಳ ಹಾಕಿದ್ರ? ಮತ್ತೊಂದು ಸುತ್ತಿನಲ್ಲಿ ಈ ಒಂದು ವಿದ್ಯಮಾನಕ್ಕೆ ಈ ಒಂದು ಸಭೆ ನಾಂದಿ ಹಾಡ್ತಾ ಇದೆ. ರಮೇಶ್ ಜಾರಕಿಹೊಳಿ ಜೊತೆ ರೆಡ್ಡಿ BSY ಮಾತುಕತೆ ನಡೆಸಿರ್ತಕ್ಕಂಥ ವಿದ್ಯಮಾನ. ಸೊ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ತಿರುವು ಪಡ್ಕೊಳ್ತದೆ. ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ? ಸೊ ಈಗಾಗಲೇ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಪ್ರಕಾರ ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ನಾಯಕರು ಮತ್ತೊಂದು ಸುತ್ತಿನಲ್ಲಿ ಗಾಳ ಹಾಕಿದ್ದಾರೆ. ಸೊ ಅತೃಪ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಂದು ಸುತ್ತಿನಲ್ಲಿ ಆಪರೇಷನ್ ಕಮಲಕ್ಕೆ ಕೆಡ್ಡಕ್ಕೆ ಬೀಳಿಸುವ ಪ್ರಯತ್ನ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಜೊತೆ ಈಗಾಗಲೇ BSY ಚರ್ಚೆ ಮಾಡಿದಂಥ ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಕಾಂಗ್ರೆಸ್ ಇದೊಂದು ಕಾಲು ಹೊರಗಿಟ್ಟರು. ರಮೇಶ್ ಜಾರಕಿಹೊಳಿ 2008ರಲ್ಲಿ ರೆಡ್ಡಿ ನೇತೃತ್ವದಲ್ಲಿ ಆಪರೇಷನ್ ಸಕ್ಸಸ್ ಆಗಿತ್ತು. ಈಗ ಮತ್ತೊಂದು ಸುತ್ತಿನ ಆಪರೇಷನ್ಗೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಈ ಜವಾಬ್ದಾರಿ ವಹಿಸಲಾಗಿದೆಯಾ? ಸೊ ಇದಕ್ಕೂ ಮುನ್ನ ಇಂಥದ್ದೊಂದು ಚರ್ಚೆ, ಸೀಕ್ರೆಟ್ ಮೀಟಿಂಗ್ ಆಗಿದೆ ಅನ್ನೋದು ಈಗ ಹೊಸದಾಗಿ ಬಂದಿರತಕ್ಕಂಥ ಬೆಳವಣಿಗೆ ಪ್ರಕಾರ. ಸೊ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಅತೃಪ್ತರಾಗಿ ಮತ್ತೆ ಹೊರಗಡೆ ಒಂದು ಕಾಲಿಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತೊಂದು ಸುತ್ತಿನ ಆಪರೇಷನ್ ಕಮಲದ ನೇತೃತ್ವ ವಹಿಸ್ತಾರೆ ಅನ್ನೋಂಥ ಒಂದು ಸುದ್ದಿ ಮಾಹಿತಿ ಈಗ ಬರ್ತಾ ಇದೆ. ಸೊ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹೊಸ ಏನು ಬೆಳವಣಿಗೆ. ಇದು ಯಡಿಯೂರಪ್ಪನವರ PA ಸಂತೋಷ್ ಮದುವೆಯಲ್ಲಿ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಹಸ್ತಲಾಘವ ಮಾಡಿರ್ತಕ್ಕಂಥದ್ದು. ಆದರೆ ಇದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ರು ಕೂಡ ನಂತರದ ವಿದ್ಯಮಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ನಾಂದಿ ಆಡಿದವೆ. ಸೊ ರಮೇಶ್ ಜಾರಕಿಹೊಳಿ ಮೂಲಕ ಮತ್ತೊಂದು ಸುತ್ತಿನ ಆಪರೇಷನ್ ಕಮಲಕ್ಕೆ ಸೊ BJPಯಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತದೆ. ಯಡಿಯೂರಪ್ಪನಿಗೆ ಇದು ಕೊನೆಯ ಚಾನ್ಸು. ಸೊ ಈ ಒಂದು ಅಧಿವೇಶನಕ್ಕೆ ಮುನ್ನನೇ ಅತೃಪ್ತರನ್ನ ಮತ್ತೆ ಒಂದು ಕಡೆ ಸೇರಿಸುವಂಥದ್ದು, ಮತ್ತೊಂದು ಕಡೆ ರಾಜಕೀಯವಾಗಿ ಆಪರೇಷನ್ ಮಾಡಲಿಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ದು ಇದು ದೋಸ್ತಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಹಾಗೂ JDS ಕೂಡ ಹೊಸ ಟೆನ್ಷನ್ಗೆ ಮಾಡಿಕೊಟ್ಟಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಂಬರಂ ಪಟೇಲ್. ಇದು ಮದುವೆಯಲ್ಲಿ ಭೇಟಿ ಆಗಿರ್ತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸೊ ಈಗ ಡಿಸೆಂಬರ್ 10ಕ್ಕೆ ಏನು ಅಧಿವೇಶನ ಶುರುವಾಗುತ್ತೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅತೃಪ್ತರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಆಪರೇಷನ್ಗೆ ಮತ್ತೊಂದು ಸುತ್ತಿನ ವೇದಿಕೆ ರೆಡಿ ಆಗಿದ್ರೆ ಹಾಗಾದ್ರೆ ಇದು ದೋಸ್ತಿ ಸರ್ಕಾರಕ್ಕೆ ಇನ್ನೊಂದು ರೀತಿಯ ಕಂಟಕದ ಸೂಚನೆ. ಖಂಡಿತ ಲಕ್ಷ್ಮಣ್ ಅವರು, ಯಾಕಂತ ಹೇಳಿದ್ರೆ ಈ ಬಾರಿ ಇದು ಕೊನೆಯ ಅಟೆಂಪ್ಟ್ ಅಂತ ಹೇಳಲಾಗ್ತದೆ. ಅದಕ್ಕಾಗಿ ರಮೇಶ್ ಜಾರಕಿಹೊಳಿ ಈಗಾಗಲೇ ಅಸಮಾಧಾನಿತಗೊಂಡಿರುವಂಥದ್ದು, ಈಗಾಗಲೇ ಪಕ್ಷದಿಂದಲೂ ಕೂಡ ಒಂದು ಕಾಲನ ಹೊರಗಾಕಿರುವಂಥದ್ದು ಮತ್ತು ಸರ್ಕಾರದಿಂದಲೂ ಕೂಡ ಒಂದು ಕಾಲನ ಹೊರಗಾಕಿರುವಂಥದ್ದು. ಈಗ ಯಾಕಂತ ಹೇಳಿದ್ರೆ ಸರ್ಕಾರದ ಕಳೆದ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆ ಅವರ ಎಂಟ್ರಿ ಕೊಟ್ಟಿದ್ದು ಬಿಟ್ಟರೆ ಅಲ್ಲೂ ಕೂಡ ಕೇವಲ 10 ನಿಮಿಷ ಇದ್ದಂಥದ್ದು ಮತ್ತು ಬೆಳಗಾವಿಯಲ್ಲಿ ನಡೆದಂಥ ವಿದ್ಯಮಾನಗಳಿರ್ಬೋದು, ಕಬ್ಬಿನ ಸಂಬಂಧಪಟ್ಟಿಗೆ ರೈತರು ಮಾಡಿರ್ತಕ್ಕಂಥ ಪ್ರೊಟೆಸ್ಟ್ ಇರ್ಬೋದು, ಯಾವುದಕ್ಕೂ ಕೂಡ ಭಾಗಿಯಾಗದಲ್ಲಿರ್ತಕ್ಕಂಥದ್ದು ಸರ್ಕಾರದಿಂದಲೇ ಹೊರಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರೋದು. ಈ ಬೆಳವಣಿಗೆ
ಬೆನ್ನಲ್ಲೇ ಮತ್ತೊಂದು ಮಹತ್ತರ ಬೆಳವಣಿಗೆ ಹೊರಬಂದಿರುವಂಥದ್ದು. ಕಳೆದ ಶನಿವಾರ BS ಯಡಿಯೂರಪ್ಪನವರ ಆಪ್ತ ಸಹಾಯಕ ಹಾಗೂ ಅವರ ಕುಟುಂಬದ ಸದಸ್ಯ ಆಗಿರ್ತಕ್ಕಂಥ ಸಂತೋಷ್ ಮದುವೆ ನಂತರ ರಾತ್ರಿ ರಾಷ್ಟ್ರೀಯ ಸ್ಥಳದಲ್ಲಿ ಮೂವರು ನಾಯಕರು ಭೇಟಿಯಾಗಿರುವಂಥದ್ದು. ಜನಾರ್ದನ್ ರೆಡ್ಡಿ, ರಮೇಶ್ ಜಾರಕಿಹೊಳಿ ಮತ್ತು BS ಯಡಿಯೂರಪ್ಪನವರು ಮಾತುಕತೆ ನಡೆಸಿರುವಂಥದ್ದು. ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿರುವಂಥದ್ದು ಈಗ ಸದ್ಯದ ಸುದ್ದಿ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರು ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿರುವಂಥದ್ದು. ಒಬ್ಬ ಸಚಿವರ ಜೊತೆ ರಾತ್ರಿ ವೇಳೆ ರಹಸ್ಯವಾಗಿ ಚರ್ಚೆ ಮಾಡುವ ಔಚಿತ್ಯವಾದರೂ ಏನು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಆದರೆ ಈ ಚರ್ಚೆ ಹಿಂದೆ ಮತ್ತೆ ಆಪರೇಷನ್ ಕಮಲದ ವಾಸನೆ ಕೇಳಿ ಬರ್ತಿರುವಂಥದ್ದು. ಮತ್ತೆ ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತಲೂ ಕೂಡ ಈಗಾಗಲೇ ಬಿಜೆಪಿ ವಲಯದಲ್ಲಿ ಕೂಡ ಮಾತು ಕೇಳಿ ಬರ್ತಿರುವಂಥದ್ದು ಲಕ್ಷ್ಮಣ್ ಹುಗರ್. ಯಾಕಂತ ಹೇಳಿದ್ರೆ 2008ರಲ್ಲಿ ಮೊದಲ ಬಾರಿ ಅಂದ್ರೆ ಪಟೇಲ್ ಜನಾರ್ದನ್ ರೆಡ್ಡಿ ಏನು ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬಂದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕುಮಾರಸ್ವಾಮಿ ವಿರುದ್ಧ. ಸೊ ನಾವು ಕೂಡ ಸುಮ್ಮನೆ ಇರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಸೊ ಅದಾದ ನಂತರ PA ಏನು ಸಂತೋಷ್ ಮದುವೆ ನೆಪದಲ್ಲಿ ಅವತ್ತು ಬಹಿರಂಗವಾಗಿಯೇ ಅವ್ರು ಹಸ್ತಲಾಘವ ಮಾಡಿರ್ತಕ್ಕಂಥ. ಅದಾದ ನಂತರ ಶನಿವಾರ ನಡೆದಂಥ ಸಭೆಯ ಪ್ರಕಾರವೇ ಸೊ ಯಡಿಯೂರಪ್ಪನವರಿಗೆ ಈಗ ಟಾರ್ಗೆಟ್ ಇರತಕ್ಕಂಥದ್ದು ಮತ್ತೊಂದು ಸುತ್ತಿನ ಆಪರೇಷನ್ ಮೂಲಕ ಸೊ CM ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದು ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ, JDS ಕಾಂಗ್ರೆಸ್ ಮಟ್ಟಿಗೆ ಹೊಸದಾದಂಥ ಒಂದು ಬೆಳವಣಿಗೆ. ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ ಇಂಥದ್ದಕ್ಕೆಲ್ಲ ಅವಕಾಶ ಕೊಡುತ್ತಾ? ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳ್ತಾರೆ, ನಾನು ಯಾವುದೇ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ರೀ, ನಾನು ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ತೆರೆಮರೆಯಲ್ಲಿ ಇಂಥದ್ದು ವಿದ್ಯಮಾನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಲಕ್ಷ್ಮಣ್ ಹುಗರ್, ಉಪಚುನಾವಣೆ ನಡೆಯುವ ಮುನ್ನ ಒಂದು ರಾಜ್ಯದಿಂದ ವರದಿಯನ್ನು ಕೇಳಿದ್ರು. ಒಂದು ವೇಳೆ ಮೈತ್ರಿಯಾಗಿ ಲೋಕಸಭೆ ಚುನಾವಣೆ ಎದುರಿಸಿದ್ರೆ ಎಷ್ಟು ಸೀಟ್ ಬರ್ಬೋದು ಅಂತ ಹೇಳಿ ಯಡಿಯೂರಪ್ಪನವರಿಂದ ವರದಿಯನ್ನು ಹೈಕಮಾಂಡ್ ಕೇಳಿತ್ತು. ಆ ಸಂದರ್ಭದಲ್ಲಿ ಇವರು ಇದೇ ಸರ್ಕಾರ ಇದ್ರೆ, ಇವರು ದೋಸ್ತಿಗಳು ಒಟ್ಟಾಗಿ ಹೋದ್ರೆ ಬಿಜೆಪಿ ಕಳೆದ ಬಾರಿ 17 ಸೀಟ್ ಬಂದಿತ್ತು, ಈ ಬಾರಿ 10 ಸೀಟ್ ಬರೋದು ಕಷ್ಟ ಎಂಬ ವರದಿಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಟೆಸ್ಟ್ ಡೋಸ್ ತರ ಒಂದು ಕಿರು ಪರೀಕ್ಷೆ ತರ ಉಪಚುನಾವಣೆ ಕೂಡ ಎದುರಾಯಿತು. ಉಪಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರವನ್ನ ಕಳೆದುಕೊಳ್ಳುವಂತ ಸ್ಥಿತಿ ಕೂಡ ಬಿಜೆಪಿಗೆ ನಿರ್ಮಾಣವಾಯಿತು. ಜೊತೆಗೆ ಇಡೀ ಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ ಅಂತ ದೊಡ್ಡ ಒಂದು ಯಶಸ್ಸನ್ನು ಕಾಣಲಿಲ್ಲ. ಆ ಮುಖಾಂತರ ಈ ಒಂದು ಸಂದೇಶವನ್ನು ರವಾನೆ ಕಳಿಸಿದ್ರು. ಇದ್ರ ಜೊತೆಗೆ ಈಗ ಮಹಾಗಠಬಂಧನ್ ಕೂಡ ಗಟ್ಟಿ ಆಗ್ತಿರುವಂತದ್ದು. ದಕ್ಷಿಣ ಭಾರತದ ಮಹಾಗಠಬಂಧನದ ವೇದಿಕೆಗೆ ಏನು HD ಕುಮಾರಸ್ವಾಮಿ ಅವರು ನೇತೃತ್ವ ವಹಿಸಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ HD ದೇವೇಗೌಡರನ್ನ ನಾಯಕತ್ವಕ್ಕಾಗಿ ಈಗಾಗಲೇ ಮಾತುಕತೆ ನಡೆಸಿರುವಂತದ್ದು. ಹಾಗಾಗಿ ಇಲ್ಲಿ ಏನಾದರೂ ಮೈತ್ರಿ ಸರ್ಕಾರ ಪತನವಾದರೆ ಒಂದು ಮಹಾಗಠಬಂಧನಕ್ಕೆ ದೊಡ್ಡ ಹೊಡೆತ ಕೊಟ್ಟಂಗಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸರ್ಕಾರ ಬಿದ್ದೋದ್ರು ಯಾರೋ ಒಗ್ಗಟ್ಟಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಮತ್ತೊಂದು ಕಡೆ 2019 ಲೋಕಸಭೆ ಚುನಾವಣೆಗೆ ಸಂಪನ್ಮೂಲ ಕೊರತೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು JDSಗೆ ಸಂಪನ್ಮೂಲ ಕೊರತೆ ಎದುರಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಇದ್ರೆ ಅಲ್ಲಿ ಸರ್ಕಾರಿ ಮೆಷಿನರಿಯನ್ನು ಬಳಸ್ಕೊಳ್ತಾರೆ, ಸಂಪನ್ಮೂಲ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಅಲ್ಲಿ ಅಧಿಕಾರಿಗಳು ಬೆಳೆಸೋದ್ರ ಜೊತೆಗೆ ಚುನಾವಣೆ ಎದುರಿಸಲಿಕ್ಕೂ ಕೂಡ ಸುಲಭ ಆಗುತ್ತೆ. ಮೊನ್ನೆ KPC ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಕೂಡ ನಮ್ಮ ಜೊತೆ ಮಾತಾಡೋಕೆ ನೇರವಾಗಿ ಹೇಳಿದ್ರು, ಬಿಜೆಪಿಯವರು ಸಂಪರ್ಕ ಮಾಡ್ತಾ ಇರೋದು ನಿಜ, ನಮ್ಮ ಜೊತೆ ಕೂಡ ಬಿಜೆಪಿಯ ಅನೇಕ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸೊ ನಮ್ಮ ಅತೃಪ್ತರು ಯಾರೂ ಕೂಡ ಬಿಜೆಪಿಗೆ ಹೋಗುವಂತ ದುಸ್ಸಾಹಸಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅವ್ರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಬೆಳವಣಿಗೆ ಬಿಜೆಪಿಯ ಹೈಕಮಾಂಡ್ಗೆ ಒಪ್ಪಿಗೆ ಆಗುತ್ತಾ? ಯಾಕಂತಂದ್ರೆ ಕುಮಾರಸ್ವಾಮಿ ಅವರ ನೇತೃತ್ವದ JDS ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ, ಅತೃಪ್ತಿ ಇರೋದು ನಿಜ. ಸೊ ಆದ್ರೆ 18ರಿಂದ 20 ಜನ ಶಾಸಕರನ್ನ ಸೆಳೆಯುವ ಮಟ್ಟದ ಆಪರೇಷನ್ಗೆ ರೆಡಿ ಆಗಿದೆಯಾ ಬಿಜೆಪಿಯ ಕೆಲವು ನಾಯಕರು, ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಮತ್ತು ಜನಾರ್ದನ್ ರೆಡ್ಡಿ? ಲಕ್ಷ್ಮಣ್ ನಗರ್, ಇಲ್ಲಿ ಬಿಜೆಪಿ ಹೈಕಮಾಂಡ್ ಎಲ್ಲೂ ಕೂಡ ಮುಂದೆ ಬಂದು ಕಾಣಿಸ್ಕೊಳ್ಳಲ್ಲ. ಆದರೆ ಈ ಎಲ್ಲದಕ್ಕೂ ಕೂಡ ಅನಿವಾರ್ಯವಾಗಿ ಬೆಂಬಲ ನೀಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಅದು 2019 ಲೋಕಸಭೆ ಚುನಾವಣೆ ಕಾರಣಕ್ಕೆ. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಕ್ಕಂಥ ಕರ್ನಾಟಕದಲ್ಲಿ ಈ ಬಾರಿ 20ಕ್ಕೂ ಹೆಚ್ಚು ಸೀಟನ್ನ ಅಂದ್ರೆ ಲೋಕಸಭಾ ಸ್ಥಾನ ಗೆಲ್ಲಬೇಕನ್ನೋದು ಬಿಜೆಪಿ ಉಮೇದಿಯಾಗಿದೆ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ 20 ಸೀಟ್ ಗೆಲ್ಲೋದ್ರಿಂದ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸೀಟನ್ನ ಏನು ಗೆದ್ದಂತಾಗುತ್ತೆ. ಇದು ಎಲ್ಲ ಒಂದು ಕಡೆ ಮುಂದಿನ ಸರ್ಕಾರ ಕೂಡ ಅನುಕೂಲ ಆಗೋದು ಅವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯ ಸ್ಟ್ರಾಂಗ್ ಬೇಸ್ ಇಲ್ಲ, ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಕೂಡ ಇಲ್ಲ, ಜೊತೆಗೆ ಕೇರಳದಲ್ಲೂ 2018 ಏನು ರಿಸಲ್ಟ್ ಬಂದಾಯ್ತು, 104 ಬಿಜೆಪಿ ಗೆದ್ದಾಗಿದೆ. CM ಆಗುವಂತ ಕನಸಿತ್ತು ಯಡಿಯೂರಪ್ಪನವರಿಗೆ, ಆ ಕನಸು ಕೂಡ ನುಚ್ಚುನೂರಾಯಿತು. ಮತ್ತೆ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತು. 2019 ಟಾರ್ಗೆಟ್ ಇರತಕ್ಕಂಥದ್ದು. ಅದಕ್ಕೆ ಮುನ್ನ ಯಡಿಯೂರಪ್ಪನವರಿಗೆ ಈ ಆಪರೇಷನ್ ಜೊತೆಗೆ ಏನು ದೊಡ್ಡ ನಿರೀಕ್ಷೆ ಇದೆ, ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಒಳಗಡೆನೆ ಕಾಂಗ್ರೆಸ್ನೊಳಗಿನ ಬಂಡಾಯ ಅದು ಬೀದಿಗೆ ಬರುತ್ತಾ? ಖಂಡಿತ. ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈಗಾಗಲೇ ಒಂದು ಸರ್ಕಾರದಲ್ಲಿ ಪಾಲುದಾರರಾಗಿರ್ತಕ್ಕಂಥ ಮತ್ತು ಸಚಿವರಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕನನ್ನ, ಅಸಮಾಧಾನಿತ ನಾಯಕನನ್ನ ರಾಷ್ಟ್ರೀಯ ಸ್ಥಳದಲ್ಲಿ ಭೇಟಿಯಾಗಿ ಅವರನ್ನು ಕರೆಸಿಕೊಂಡು ಮಾತಾಡುತ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಡೀತಿದೆ, ಅಲ್ಲಿ ರಾಜಕೀಯ ಸ್ಥಿತ್ಯಂತರ ನಡೀತಿದೆ, ವಿಪ್ಲವ ನಡೀಲಿಕ್ಕೆ ಕಾರಣ ಆಗ್ತಿದೆ ಅನ್ನೋದು ಇದಕ್ಕೆ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಎಲ್ಲ ಒಂದು ಕಡೆ ಮತ್ತೆ ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಿಕ್ಕೆ ಕಾರಣಕ್ಕೆ ರಮೇಶ್ ಜಾರಕಿಹೊಳಿಯನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಳೆದ ಬಾರಿ 2ನೇ ಬಾರಿ ಆಪರೇಷನ್ ಕಮಲ ವಿಫಲ ಆಗಲಿಕ್ಕೆ ಕಾರಣಕರ್ತರಾದಂಥವರೇ ರಮೇಶ್ ಜಾರಕಿಹೊಳಿ ಕೊನೆಗಳಿಗೆ ಹಿಂದೇಟು ಹಾಕಿದ್ರಿಂದಲೇ ಆಪರೇಷನ್ ಕಮಲಕ್ಕೆ ಏನು ವಿಫಲ ಆಯಿತು ಅಂತ ಹೇಳಲಾಗ್ತದೆ. ಹಾಗಾಗಿ ಮತ್ತೆ ಆ ರೀತಿ ಆಗಬಾರ್ದು ಎಂಬ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ ಮಹತ್ತರವಾದ ಸಚಿವ ಸಂಪುಟ ಸಭೆಯಿಂದ ರಮೇಶ್ ಜಾರಕಿಹೊಳಿ ಅರ್ಧಕ್ಕೆ ಎದ್ದು ಬಂದ್ರು ಅನ್ನೋಂತಂದ್ರೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತದ್ದು. ಅಂದ್ರೆ ಇವರು ಆಪರೇಷನ್ ಕಮಲದ
ಅನುಮಾನ ಕೂಡ ಇರ್ತಕ್ಕಂಥದ್ದು. ಅತೃಪ್ತರಿದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಬಂಡಾಯವನ್ನು ಸಾರಿರ್ತಕ್ಕಂಥವ್ರು, ಮತ್ತೊಂದು ಕಡೆ ಯಡಿಯೂರಪ್ಪ ಜೊತೆಗೆ ಕೂಡ ಸಂಪರ್ಕ ಇರೋದ್ರಿಂದ ಸೊ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡಿತಕ್ಕಂಥ ಪ್ರಯತ್ನ ಕುಮಾರಸ್ವಾಮಿ ಮಾಡಿದ್ರೆ ಕಬ್ಬಿನ ಬೆಳೆಗಾರ ವಿಚಾರದಲ್ಲಿ. ಖಂಡಿತ ಇಡೀ ಪ್ರಕರಣದಲ್ಲಿ ಕಬ್ಬಿನ ಬೆಲೆ ವಿಚಾರದಲ್ಲಿ ಮತ್ತು ರೈತರ ಹೋರಾಟ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬೆಳಗಾವಿ ರಾಜಕಾರಣದಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಕುಟುಂಬ ಇಲ್ಲಿ ವಿಲನ್ ಆಗಿ ತೋರ್ಪಡಿಸಲಾಯಿತು. ಇದು ಕೂಡ ಆಕ್ರೋಶ ರಮೇಶ್ ಜಾರಕಿಹೊಳಿ ಬಳಿ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಮತ್ತೆ ಬೆಳಗಾವಿ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದ್ದು, ಕಬ್ಬಿನ ಬೆಲೆ ನಿಗದಿ ವಿಚಾರ ಮತ್ತು ರೈತರೊಂದಿಗೆ ಸಭೆ ವಿಚಾರಕ್ಕೆ ದಿಢೀರ್ನೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿರೋದು ಕೂಡ ರಮೇಶ್ ಜಾರಕಿಹೊಳಿ ಅಸಮಾಧಾನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನಿನ್ನೆ ಮಾಜಿ ಸಿಎಂ ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನೀವು ಮೊದಲು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ತಗೊಳ್ಳಿ, ಇಲ್ಲ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿರುವಂತದ್ದು. ಆ ಮುಖಾಂತರ ರಮೇಶ್ ಜಾರಕಿಹೊಳಿ ಅಸಮಾಧಾನ ಇನ್ನೂ ಬಗೆಹರಿದಿಲ್ಲ. ಅಸಮಾಧಾನ ಯಾವ ಬೇಕಾದ ಸ್ಫೋಟ ಆಗ್ಬೋದು. ಅದು ಕಾಂಗ್ರೆಸ್ಗೆ ಮತ್ತು ಸಚಿವ ಸ್ಥಾನದಿಂದ ಹೊರಗೋಗುವ ಒಂದು ಅಸಮಾಧಾನ ಅದು ಆಗಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಪಟೇಲ್ ಹಾಗಿದ್ರೆ ಡಿಸೆಂಬರ್ 10 ಒಳಗಡೆ ಈ ಆಪರೇಷನ್ ಏನು ಪಾಲಿಟಿಕ್ಸ್ ಇದೆ, ಆಪರೇಷನ್ ಮತ್ತೆ ರೆಕ್ಕೆ ಪುಕ್ಕಗಳು ಹುಟ್ಟುಕೊಳ್ಳುತ್ತೆ. ಆ ಶನಿವಾರ ನಡೆದಂತ ರಹಸ್ಯ ಸಭೆ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಮತ್ತೊಂದು ಕಡೆ ಜಾರಕಿಹೊಳಿ, ಈ ಸಭೆಯ ಲೆಕ್ಕಾಚಾರವೇ ಆಗೋದಾದ್ರೆ ಡಿಸೆಂಬರ್ 10 ಚಳಿಗಾಲದ ಅಧಿವೇಶನದಲ್ಲಿ ಬಹಳ ಬಿಸಿ ಬಿಸಿಯಾದಂತ ಚಟುವಟಿಕೆಗಳಿಗೆ ನಾಂದಿ ಆಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಧನ್ಯವಾದ ಚಿದಾನಂದ ಪಟೇಲ್.